ಮಾತನಾಡೋದಕ್ಕೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಜಾತಿ ಜನಗಣತಿ ವರದಿ ಮಂಡನೆ ಆಯ್ತಾ ಏನು ಸರ್? ಮಂಡನೆ ಆಯಿತು. ಮತ್ತೆ ನಮಗಿನ್ನೂ ಪ್ರತಿಗಳು ಕೊಟ್ಟಿಲ್ಲ. ಪ್ರತಿಗಳು ಕೊಡೋಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪೂರ್ತಿ ಅದೊಂದೇ ಸಬ್ಜೆಕ್ಟ್ ಇರೋದ್ರಿಂದ ಅವತ್ತು ಡೀಟೇಲ್ ಆಗಿ ಚರ್ಚೆ ಆಗುತ್ತೆ. ಅದರಲ್ಲಿ ನಾವು ಹೋದ್ಮೇಲೆ ನಮ್ಮ ಕೈಗೆ ಪ್ರತಿ ಸೇರಿದ ಮೇಲೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸರ್, ಎಲ್ಲೋ ಒಂದು ಕಡೆ ನಿಮ್ಮ ಸರ್ಕಾರ ಕೂಡ ಇದನ್ನ ಪದೇ ಪದೇ ಮುಂದೂಡ್ತಾ ಇರೋದು, ಮತ್ತೆ ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋದಕ್ಕೆ ಅವ್ರಿಗೊಂದು ಆಹಾರ ಆಗ್ತಿಲ್ವ ಇದು? ಏನಕ್ಕೆ ವಿರೋಧ ಪಕ್ಷ ಏನು ವಿರೋಧ ಮಾಡ್ತಾರೆ? ಏನು ವಿರೋಧ ಪಕ್ಷದವ್ರು ಏನು ಹೇಳಿದ್ರು? ನಿಮ್ಮಲ್ಲೇ ಅಸಮಾಧಾನ ಇದೆ ಇದು ಮಾಡೋದಕ್ಕೆ ಅಂತ ಅವ್ರ ಆರೋಪ. ಸರ್, ಈಗ ಒಂದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳಿಗೂ ನಮ್ಮ ಪಕ್ಷದಲ್ಲಿ ಯಾರಾದರೂ ಅಸಮಾಧಾನ ಇದ್ರೂ ಕೂಡ ಅವ್ರಿಗೆಲ್ಲ ಒಂದೇ ಪ್ರಶ್ನೆ. ಈ ವರದಿ ನಮ್ಮ ಎದುರಲ್ಲೇ ಬಾಕ್ಸು ಇವತ್ತು ಓಪನ್ ಮಾಡಿದ್ರು. ಆ ಬಾಕ್ಸಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ? ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನ ಅದಕ್ಕೆ ಮುಂಚೆನೆ ಪರ ವಿರೋಧ ಮಾತಾಡಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಒಂದ್ಸಲಿ ಈಗ ಪಬ್ಲಿಕ್ ಡಾಕ್ಯುಮೆಂಟ್ ಆದಮೇಲೆ ಅವರು ಪರ ವಿರೋಧ ಮಾತಾಡೋದಕ್ಕೆ ಅವ್ರಿಗೆ ಅವಕಾಶಗಳಿರುತ್ತೆ. ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಅದನ್ನು ಕಾರ್ಯಗತ ಮಾಡೋಕ್ಕೆ ಏನು ಸಮಸ್ಯೆ ಇರಲ್ಲ. ಇಲ್ಲ ತಿದ್ದುಪಡಿ ಮಾಡಿ ಅಂತ ಹೇಳ್ತಾರೆ, ಅಥವಾ ಕೆಲವರು ವಿರೋಧ ಮಾಡ್ತಾರೆ ಬೇಡ ಅಂತ ಹೇಳ್ತಾರೆ. ಅದೆಲ್ಲ ಓದಾದ್ಮೇಲೆ ತಾನೆ. ಓದೋವರೆಗೂ ಅದನ್ನು ನೋಡೋದ್ರಲ್ಲಿ ಮಾತಾಡೋದ್ರಲ್ಲಿ ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ನಿಮ್ಮ ಸಲಹೆ ಏನಾದರೂ CM ಅವ್ರು ಪಡೆದುಕೊಂಡಿದ್ರ ಇದು ಮಾಡೋಕ್ಕೂ ಮುಂಚೆ? ಏನು ಅಭಿಪ್ರಾಯ? ನಮ್ಮ ಎದುರಲ್ಲೇ ಓಪನ್ ಮಾಡಿದ್ರು. ಅಭಿಪ್ರಾಯ ತಗೊಳ್ಳೋದೇನಿಲ್ಲ ಇದರಲ್ಲಿ. ನಮ್ಮ ಎದುರಲ್ಲೇ ಓಪನ್ ಮಾಡಿ ಒಂದು ವಾರ ಸಮಯಾವಕಾಶ ಕೊಟ್ಟಿದ್ದಾರೆ. ಸರ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಾನು ಓದ್ತೀನಿ, ಆಮೇಲೆ ಹೇಳ್ತೀನಿ. ಇದಾಗಿತ್ತು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.